ಬೆಳಗಾವಿಯ ಮೊದಲ ದಿನದ ಅಧಿವೇಶನದಲ್ಲಿ ನಾವು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಆಯಿತು, ಲ್ಯಾಂಡ್ ಜಿಹಾದ್, ಈ ವಕ್ಫ್ ಬೋರ್ಡ್ ಏನು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರೈತರ ಜಮೀನು ಕಬಳಿಕೆ ಮಾಡ್ತಾ ಇದ್ದಾರೆ, ಮಿಲಿಟರಿ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ, ರೈಲ್ವೆ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ, ಫಾರೆಸ್ಟ್ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಕಂಡಿದ್ದೆಲ್ಲ, ಇವರು ಮನಸ್ಸಿಗೆ ಕಂಡಿದ್ದೆಲ್ಲ ಆಸ್ತಿಗಳ ಮೇಲೆ ಈ ವಕ್ಫ್ ಬೋರ್ಡ್ ಅನ್ನೋ ಭೂತ, ಮುಸಲ್ಮಾನರ ಭೂತ ಕಾಡ್ತಾ ಇದೆ. ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ನಾವು ನಿಲುವಳಿ ಸೂಚನೆಯನ್ನು ತಂದಿದ್ರಿ. ವಿಧಾನಸಭೆಯಲ್ಲಿ ಇದಕ್ಕೆ ಹೋರಾಟವನ್ನು ಮಾಡಿದಿರಿ, ಇಮಿಡಿಯೇಟಾಗಿ ಕೊಡಬೇಕು ಅಂತೇಳಿ. ಈಗ ಸ್ಪೀಕರ್ ಅವರು ಒಪ್ಕೊಂಡಿದ್ದಾರೆ. ಕ್ವಶನ್ ಅವರ್ ಆದ ತಕ್ಷಣ ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಈ ವಕ್ಫ್ ಬೋರ್ಡ್ನ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತೀರಿ ನಾವು. ಯಾಕಂದರೆ ಇಡೋ ಸಮಯನೇ ಕಡಿಮೆ ಇವತ್ತು. ಅದರಲ್ಲೂ ಉತ್ತರ ಕರ್ನಾಟಕದ ಚರ್ಚೆಗೆ ಸೋಮವಾರ ಮತ್ತು ಮಂಗಳವಾರ, ಬುಧವಾರ ಉತ್ತರ ಕರ್ನಾಟಕ ಚರ್ಚೆಗೆ ಸೀಮಿತ ಮಾಡಿದ್ದೀರಿ. ಸೊ ಅದರ ಜೊತೆಗೆ ನಮ್ಮ ಈ ಗರ್ಭಿಣಿಯರ ಸಾವಾಗ್ತಾ ಇದೆ, ಮಕ್ಕಳು ಸಾವಾಗ್ತಾ ಇದೆ. ಇದು ಕೂಡ ನಾವು ಬುಧವಾರ, ಗುರುವಾರ ಇದನ್ನು ಚರ್ಚೆಯನ್ನು ತೆಗೆದುಕೊಳ್ತೀರಿ. ನಾವು ಸರ್ಕಾರವನ್ನು ಕೇಳಿದ್ರಿ. 10 ದಿನ ಇದ್ದಿದ್ದನ್ನ 9 ದಿನಕ್ಕೆ ಇಳಿಸಿದ್ದಾರೆ. ಅದಕ್ಕೆ ರೀಸನ್ ಕೊಡ್ತಾ ಇದ್ದಾರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ಅದಕ್ಕೋಸ್ಕರ ಸಾಕಾರ ಮಾಡಬೇಕು ಅಂತ. ನಾನು ಹೇಳಿದೆ, ನಿಮಗೆ 23ನೇ ತಾರೀಕು ಆದಮೇಲೆ ಸಾಹಿತ್ಯ ಸಮ್ಮೇಳನ ಮುಗಿದ ಮೇಲೆ ಅಧಿವೇಶನ ಕಂಟಿನ್ಯೂ ಮಾಡಿ, 3 ದಿನ ಲೀವ್ ಕೊಟ್ಟು ಅನ್ನೋ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆದರೆ ಅವರು ಮಹಾತ್ಮ ಗಾಂಧೀಜಿಯವರ ಒಂದು ಕಾರ್ಯಕ್ರಮವನ್ನು 3 ದಿನ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀರಿ, 24, 25, 26 ಅದಕ್ಕೋಸ್ಕರ ಆಗಲ್ಲ ಅಂತ ಸಬೂಬನ್ನು ಹೇಳ್ತಾ ಇದ್ದಾರೆ. ಹೆಚ್ಚು ದಿನ ಅಧಿವೇಶನ ನಡೆದಿದ್ರೆ ಇನ್ನೂ ಈ ಹಗರಣಗಳೇನಿತ್ತು, ಲಿಕ್ಕರ್ ಹಗರಣ 700 ಕೋಟಿ ತಿಂದಿರೋ ಅಂಥದ್ದು, ಅದ್ರ ಜೊತೆಗೆ ರೇಷನ್ ಕಾರ್ಡು BPL ಹೋಗಿ APL ಆಗಿರೋ ಅಂಥದ್ದು, ಮತ್ತು ಈ ಡ್ರಗ್ ಮಾಫಿಯಾ, ಈ ಥರದ್ದೆಲ್ಲ ವಿಚಾರಗಳನ್ನು ಚರ್ಚೆ ಆಗಬೇಕಾಯಿತು ಅಂತ ನನಗನ್ಸ್ತತೆ. ಇದಕ್ಕೆ ಈ ಸದನದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಆಡಳಿತ ಮಾಡುವಂಥ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಚರ್ಚೆ ಮಾಡೋಕ್ಕೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಸದನವನ್ನು ಮುಗಿಸಿ ಹೋಗಬೇಕು ಅನ್ನೋ ತರಾತುರಿಯಲ್ಲಿ ಇಲ್ಲಿನ ಆಡಳಿತ ಪಕ್ಷ ಇರೋದು ಭಾಳ ಒಳ್ಳೆಯ ಬೆಳವಣಿಗೆ ಅಲ್ಲ. ಡೆಮಾಕ್ರಸಿಯಲ್ಲಿ ಹೆಚ್ಚು ದಿನ ಚರ್ಚೆ ಆಗಿ ರಾಜ್ಯದ ಜನತೆಗೆ ಒಳಿತಾ ಬೇಕು, ವಿಶೇಷವಾಗಿ ರೈತರಿಗೆ. ಬೆಳೆ ಹಾನಿ ಪರಿಹಾರ ಇರ್ಬೋದು, ಇನ್ನೂ ಸರಿಯಾಗಿ ಸಿಕ್ಕಿಲ್ಲ, ಫ್ಲಡ್ ಆದಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದನೆ ಮಾಡಿಲ್ಲ, ಇದು ಕೂಡ ಚರ್ಚೆ ಆಗಬೇಕು. ಇಲ್ಲೂ ಕೂಡ ಭಾಳ ನೂರಾರು ಜನ ಹೋರಾಟಗಾರರು ಇಲ್ಲೂ ಬಂದು ಸಾವಿರಾರು ಲಕ್ಷಾಂತರ ಜನಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಸಿಗಬೇಕಾಯಿತು. ಆದರೆ ಸರ್ಕಾರ ಎಲ್ಲೋ ತರಾತುರಿಯಲ್ಲಿ ಈ ಸದನವನ್ನು ಮುಗಿಸಿ ಇದ್ದಾರೆ. ಆದರೆ ನಾವು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟೋ ರೀತಿ ನಮ್ಮ ಹೋರಾಟವನ್ನು ಒಕ್ಕಗೆ ಸಂಬಂಧಪಟ್ಟಂತೆ, ಬಾಣಂತಿಯರಿಗೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಅದೇ ರೀತಿ ಪಂಚಮಶಾಲಿ ಸಮುದಾಯದವರು ನಮ್ಮ ಸರ್ಕಾರ ಕೊಟ್ಟಿದ್ರಿ. ಈಗ ಪರಮ ಪೂಜ್ಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ಹೋರಾಟ ಇದೆ, ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ವಿಧಾನಸಭೆಯಲ್ಲಿ ನಾವು ಧರಣಿ ಮಾಡಿದ್ದೀರಿ. ನಾವೆಲ್ಲ BJP ಅವರೆಲ್ಲ ಧರಣಿ ಮಾಡಿದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ಬರೋವಂಥದ್ದಕ್ಕೆ ಪ್ರತಿಭಟನೆ ಮಾಡೋಕ್ಕೆ ರೈಟ್ಸ್ ಇದೆ, ಅದನ್ನು ತಡೆಯುವಂಥದ್ದು ಇದೊಂದು ರೀತಿ ಪ್ರಜಾಪ್ರಭುತ್ವದ ದಮನ ಮಾಡುವಂಥದ್ದು, ಪ್ರತಿಭಟನೆ ಮಾಡುವ ಹಕ್ಕನ್ನು ಕಿತ್ಕೊಳ್ಳುವಂಥದ್ದು. ಇದೊಂದು ಈ ಸರ್ಕಾರ ಒಂದು ರೀತಿ ಹಿಟ್ಲರ್ ರೀತಿ ವರ್ತನೆ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು ಧರಣಿಯನ್ನು ಕೂಡ ಮಾಡಿದಿರಿ. ಈಗ ನಾವು ಮತ್ತೆ ಧರಣಿಯನ್ನು ಕಂಟಿನ್ಯೂ ಮಾಡ್ತೀರಿ. ನಮಗೆ ಪಂಚಮಶಾಲಿಯವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರು ನ್ಯಾಯಯುತವಾದಂಥ ಹೋರಾಟ, ಅದು ಶಾಂತಿಯುತವಾಗಿ ಮಾಡೋದಾದರೆ ನೀವು ಯಾಕೆ ಕ್ರಮ ತೆಗೆದುಕೊಳ್ಳಿ? ಅವ್ರೇನ ಗಲಾಟೆ ಮಾಡಿದ್ರೆ ನೀವು ಕ್ರಮ ತೆಗೆದುಕೊಳ್ಳಿ. ಆದರೆ ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ಗಲಾಟೆನೇ ಮಾಡಿಲ್ಲ ಅವರು. ಆ ದೃಷ್ಟಿಯಿಂದ ಆ ಹೋರಾಟಕ್ಕೆ ಸದನದಲ್ಲಿ ಗೃಹ ಸಚಿವರು ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಇದ್ರ ಜೊತೆ ಈಗ ST ಸೋಮಶೇಖರ್ ಮತ್ತೆ ಹೆಬ್ಬಾರ್ ಇವತ್ತು ಮಾತನಾಡಿದ್ದಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಿದ್ದಾರೆ BJP ನಾಯಕರು ಅಂತ. ಅಂದ್ರೆ ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡೋ ಅವ್ರ ಮೇಲೆ ಕ್ರಮ ಇಲ್ಲ, ನಮ್ಮ ಬಗ್ಗೆ ಕ್ರಮ ಕೈಗೊಳ್ಳೋ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅವರು ನಿಮ್ಮ ಜೊತೆ ಕೂಡ ನೀವು ಸೋಮಶೇಖರ್ ಮಾತಾಡಿದ್ರಿ ಇವತ್ತು ಸದನದಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಂಥ ವಿಚಾರ. ರಾಷ್ಟ್ರೀಯ ನಾಯಕರು ಈ ವಿಚಾರದ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.